ನಿಮ್ಮೆಲ್ಲರ ಪ್ರಕಾರ ನಾನು ಹಿಂದಿ ವಿರೋಧಿನೇ ಆಗ್ಲಿ, ಧರ್ಮ ವಿರೋಧಿನೇ ಆಗ್ಲಿ, ನಾನು ಪಾಕಿಸ್ತಾನದವಳೇ ಆಗ್ಲಿ, ಮುಸ್ಲಿಂ ಅವ್ರಿಗೆ ಹುಟ್ಟಿರ್ಲಿ, ಆಯ್ತಾ? ನಿಮ್ಮ ತರ ನನಗೆ ಅಂಧತ್ವವನ್ನ ತುಂಬಿಕೊಂಡು ಇಂದಿದ್ದನ್ನ ಇದೆ ಅಂತ ಹೇಳಿ ಬಣ್ಣ ಹಚ್ಚಿ ಮಾತನಾಡಿ ನಿಮ್ಗೆ ಅರ್ಥ ಮಾಡಿಸುವಂತಹ ಅವಶ್ಯಕತೆ ನನಗಿಲ್ಲ. ಅಬ್ಬಾ ನಿನ್ನೆ ಮಾತಾಡಿದಂತಹ ಒಂದು ಡಿಲಿಮಿಟೇಷನ್ ವಿಚಾರ, ಹಾಗೆ ಮಹಿಳಾ ಮೀಸಲಾತಿ ಕುರಿತು ಏನ್ ಕಾಮೆಂಟ್ಗಳು ನೋಡಕ್ಕಾಗಿಲ್ಲ. ಅದ್ರಲ್ಲೂ ಪರ್ಸನಲಿ ಮೆಸೇಜ್ಗಳು ಹಾಕೋದ್ ನೋಡ್ಬೇಕು. ಇಟ್ಸ್ ಓಕೆ. ನೋಡಿ, ನೀವು ಅರ್ಥ ಮಾಡ್ಕೊಳ್ದೆ ಇರುವಂತಹ ಮನಸ್ಥಿತಿಗೆ ತಲುಪಿಟ್ಟಿದ್ದೀರಾ. ನಿಮ್ಗೆ ಎಷ್ಟು ಹೇಳಿದ್ರು ಧರ್ಮದ ಹೆಸರಲ್ಲಿ ಧರ್ಮ ವಿರೋಧಿ ಕೆಲಸ ಮಾಡ್ತಿರೋರೇ ನಿಮ್ಗೆ ಫೇವ್ರೇಟ್ ಆಗಿರ್ತಾರೆ. ಆಗ್ಲಿ, ನಾನು ನಿಮ್ಮ ವಿಚಾರಕ್ಕೆ ನಿಮ್ಮ ಸುದ್ದಿಗೆ ಬರೋದಿಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಏನು ಡಿಲಿಮಿಟೇಷನ್ಸ್ ಹೆಸರಲ್ಲಿ ಮಹಿಳಾ ಮೀಸಲಾತಿ ಅನ್ನೋದನ್ನ ಮರ್ಜ್ ಮಾಡಿ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಇದೆಲ್ಲ ಅವರ ವೋಟ್ ಬ್ಯಾಂಕಿಗೋಸ್ಕರ ಆಗಿರುವಂತಹ ಒಂದು ಅಜೆಂಡಾ. ಮತ್ತೆ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಉತ್ತರ ಭಾರತದವರಿಗೆ ಇನ್ನೂ ಅಧಿಕಾರ ಕೊಡಬೇಕು, ಉತ್ತರ ಭಾರತದವರು ದಕ್ಷಿಣ ಭಾರತದವ್ರನ್ನು ಆಳ್ಬೇಕು ಅನ್ನುವ ರೀತಿಯಲ್ಲಿ ಮಾಡಿರುವಂತಹ ಹುನ್ನಾರ. ಸ್ನೇಹಿತರೆ, ನಮ್ಮಲ್ಲಿ ಯಾವಾಗ ಜನಸಂಖ್ಯಾ ಸ್ಫೋಟವನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಂತು, ದಕ್ಷಿಣ ಭಾರತದವರು ಅಷ್ಟೂ ಜನಸಂಖ್ಯೆ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬೇಕು, ಜನನ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅನ್ನೋದನ್ನ ಕಟ್ಟುನಿಟ್ಟಾಗಿ ಪಾಲಿಸೋಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಉತ್ತರ ಭಾರತದಲ್ಲಿ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೆ. ಅದಕ್ಕೋಸ್ಕರನೇ ಯುಪಿ ಆಗಿರ್ಬೋದು, ಬಿಹಾರ ಆಗಿರ್ಬೋದು ಅಂತ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಉತ್ತರ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಇವತ್ತು ಒಂದು ಉತ್ತರ ಪ್ರದೇಶದ ಜನಸಂಖ್ಯೆ ಎಲ್ಲಿಗೆ ಇದೆ ಅಂತ ಅಂದ್ರೆ, ಒಂದು ಬ್ರೆಜಿಲ್ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು ಅಥವಾ ನೈಜೀರಿಯಾ ಆಗಿರ್ಬೋದು, ಅಲ್ಲಿಯ ಜನಸಂಖ್ಯೆಗೆ, ಅದು ಒಂದು ದೇಶ, ಆ ಒಂದು ರಾಷ್ಟ್ರಕ್ಕೆ ಈ ರಾಜ್ಯಗಳು ಸಮನಾಗಿವೆ, ಆಯ್ತಾ? ಇವತ್ತು ಏನಾದ್ರೂ ನಿಜವಾಗ್ಲೂ ಕ್ಷೇತ್ರ ವಿಂಗಡಣೆ ಆಗಿದ್ದೇ ಆದ್ರೆ ಮತ್ತೆ ಯಥೇಚ್ಛವಾಗಿ ಅಧಿಕಾರ ಹಂಚಿಕೆ ಆಗೋದು ಉತ್ತರ ಭಾರತದವರಿಗೆ. ಅವಾಗ ಏನ್ ಮಾಡ್ತಾರೆ, ಅವರು ಅಧಿಕಾರ ಎಷ್ಟು ಹಂಚಿಕೆ ಆಗತ್ತೆ, ಎಷ್ಟು ಪ್ರಮಾಣದಲ್ಲಿ ಅಧಿಕಾರವನ್ನ ತಗೊಳ್ತಾರೆ, ಅದನ್ನ ಇಟ್ಕೊಂಡು ದಕ್ಷಿಣ ಭಾರತದ ಜನರನ್ನ ಮತ್ತೆ ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದಕ್ಷಿಣ ಭಾರತದವರು ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ತಾರೆ. ಈಗ ಆಲ್ರೆಡಿ ಕಳ್ಕೊಂಡಿದ್ದಾರೆ, ಆಯ್ತಾ? ನಾವು ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕವನ್ನೇ ತಗೊಂಡ್ರೆ, ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿ ನಮ್ಗೆ ಸಿಗೋದು 100ಕ್ಕೆ 13 ರೂಪಾಯಿ, ಅದಕ್ಕಿಂತ ಕಡಿಮೆನೂ ಸಿಗತ್ತೆ. ಅಂಡ್ ಅದು ಹೆಸರಿಗೆ ಕೂಡ ಇರಲ್ಲ, ಆ ರೀತಿ ವ್ಯವಸ್ಥೆ ಇದೆ. ಇವತ್ತು ಜನಸಂಖ್ಯೆ ಹೆಸರಲ್ಲಿ ಯಥೇಚ್ಛವಾಗಿ ಟ್ಯಾಕ್ಸ್ ನ ರೀಪೇ ಮಾಡಿಸ್ಕೊಳ್ತಾ ಇರೋದು ಉತ್ತರ ಪ್ರದೇಶ, ಬಿಹಾರ ಜನಸಂಖ್ಯೆ ಹೆಚ್ಚಳದಲ್ಲಿ. ಆದ್ರೆ ರೀಸೆಂಟ್ ಆಗಿ ಒಂದು ಏನು ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತು ಅಂದ್ರೆ, ಯಾವ ಸ್ಟೇಟು ಯಥೇಚ್ಛವಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೋ, ಯಾವ ರಾಜ್ಯ ಯಥೇಚ್ಛವಾಗಿ ಜಿಡಿಪಿಯನ್ನ ನಮಗೆ ಕೊಡುಗೆಯಾಗಿ ನೀಡುತ್ತೋ, ಆ ರಾಜ್ಯಗಳಿಗೆ ನಾವು ಟ್ಯಾಕ್ಸ್ ಹಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತೀವಿ ಅನ್ನೋದನ್ನ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಅದೆಲ್ಲ ತಾವು ನೋಡೇ ಇರ್ತೀರಾ. ನೋಡಿ, ಕ್ಷೇತ್ರ ವಿಂಗಡಣೆ ಆದ್ರೆ ಅಧಿಕಾರ ಹೋಗೋದು ಸಂಪೂರ್ಣವಾಗಿ ಉತ್ತರ ಭಾರತದವರಿಗೆ. ದಕ್ಷಿಣ ಭಾರತದ ಕ್ಷೇತ್ರ ವಿಂಗಡಣೆ ಮುಖಾಂತರ ದಕ್ಷಿಣ ಭಾರತ ತನ್ನ ಅಧಿಕಾರವನ್ನ ಆಲ್ಮೋಸ್ಟ್ ಅಲ್ಲಿ ಕಳ್ಕೊಳ್ಳುತ್ತೆ. ಅದು ಕಳ್ಕೊಳ್ತು ಅಂದ್ರೆ ನಾವು ನಮ್ಮ ಅಸ್ತಿತ್ವವನ್ನ ಕಳ್ಕೊಂಡಾಗೆ. ಮತ್ತೆ ನಾವು ಉತ್ತರ ಭಾರತದವರಿಗೆ ಗುಲಾಮಗಿರಿ ಕೆಲಸವನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ನಿಮ್ದೇ ಇರುತ್ತೆ, ಕಮೆಂಟ್ ಹಾಕೊಳ್ಳಿ. ನಿಮ್ಮಂತವರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ.